ಇನ್ನು ಗ್ಯಾರಂಟಿ ಕೊಟ್ಟಿರುವಂತಹ ಸರ್ಕಾರ ಪಾಪರಾಗ್ಬಿಟ್ಟಿದೆ ಅಂತ ವಿಪಕ್ಷ ನಾಯಕರು ಆಗಾಗ್ಗೆ ವಾಗ್ದಾಳಿಯನ್ನ ನಡೆಸ್ತಾನೆ ಇರ್ತಾರೆ. ಇದಕ್ಕೆ ಇಂಬು ನೀಡುವಂತೆ ಇವತ್ತು ಗುತ್ತಿಗೆ ವೈದ್ಯಾಧಿಕಾರಿಯೊಬ್ಬರು ಸಂಬಳ ಸಿಗ್ತಾ ಇಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ಬಿಜೆಪಿಗೆ ಸಹಜವಾಗಿ ಹೊಸ ಅಸ್ತ್ರ ಕೊಟ್ಟಂತಾಗಿದೆ. ಇದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಾಕಿ ವಿಚಾರ ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ತಿಂಗಳು ಹೋಯ್ತು, ಇಲ್ಲ ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿದೆ. ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ? ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಎಂದು ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಇಂಪು ನೀಡುವಂತೆ ಸಂಬಳ ಕೊಡದ ಕಾರಣಕ್ಕೆ ವೈದ್ಯರೊಬ್ಬರು ಕೆಲಸವನ್ನೇ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಆಗದೇ ಇರೋದು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಈ ನಡುವೆ ಈ ವಾರ ಗೃಹಲಕ್ಷ್ಮಿಯ 24ನೇ ಕಂತು ಬಿಡುಗಡೆಯಾಗಲಿದೆ. ಆದರೆ ಇದರಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣವಿಲ್ಲ ಅನ್ನೋದು ಗಮನಾರ್ಹ. ಈಗಾಗಲೇ 24ನೇ ಕಂತು. ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಅಂತ ಹೇಳ್ತೀನಿ, ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ. ಸೊ 24ನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ 24ನೇ ಕಂತು ಬಿಡುಗಡೆ ಆಗುತ್ತೆ. ಇಲ್ಲ ಫೆಬ್ರವರಿ ಮಾರ್ಚ್ ಬಿಡುಗಡೆ ಆಗಿಲ್ಲ. ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಡುಗಡೆಯಾಗದೇ ಇರುವುದಕ್ಕೆ ವಿಪಕ್ಷ ನಾಯಕರು ನಾನಾ ವ್ಯಾಖ್ಯಾನ ಮಾಡ್ತಿದ್ದಾರೆ. ಕೆಲವರು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಇನ್ನು ಕೆಲವರು ಇದೊಂದು ಹಗರಣ ಅಂತ ಆರೋಪಿಸಿದ್ರೆ ಸಿಎಂ ಇಂತಹ ಬೆಳವಣಿಗೆಯನ್ನ ತಳ್ಳಿ ಹಾಕಿದ್ದಾರೆ. 5,000 ಕೋಟಿಯ ಮಾರ್ಚ್ ಫೆಬ್ರವರಿದು ಮಾಹಿತಿನೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ರೆ, ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ? 5 ಗ್ಯಾರಂಟಿಗಳು ಕೂಡ 5 ದಾರಿಯಲ್ಲಿವೆ. ಶಕ್ತಿ ಯೋಜನೆ ಬಸ್ಗಳೇ ಇಲ್ಲ. ಆಮೇಲೆ 200 ಯೂನಿಟ್ ಫ್ರೀ ಅಂದಿದ್ದು ಇವತ್ತು 4ರಷ್ಟು ಬೆಲೆ ಏರಿಕೆ ಮಾಡಿ ಅವರಿಗೆ ಬಿಲ್ಗಳು ಬರ್ತಾ ಇವೆ. ಅಕ್ಕಿ 10 ಕೆಜಿ ಅಕ್ಕಿ ಕೊಡೋದನ್ನ ನಿಲ್ಲಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 2 ತಿಂಗಳದ್ದು ಕೊಟ್ಟಿಲ್ಲ ಅಂತೇಳಿ ಪ್ರಸ್ತಾಪ ಆಯಿತು. ಮಧ್ಯದಲ್ಲೇ ತಿಂಗಳುಗಳು ಸಿಂಕ್. ಜನ ಬುದ್ಧಿವಂತರಿದ್ದಾರೆ, ಪ್ರಜಾಪ್ರಭುತ್ವ ಬದುಕಿದೆ. ದಯವಿಟ್ಟು ಇಂಥ ಹಗಲು ದೊರಡೆ ಹಗಲು ಹೊತ್ತಲ್ಲೇ ಮೋಸ ಮಾಡೋದನ್ನು ನಿಲ್ಲಿಸಿ. 23 ತಿಂಗಳು ಕೊಟ್ಟಿದ್ದೀವಿ, ದುಡ್ಡಿಲ್ಲೇ ಕೊಡಕ್ಕಾಗುತ್ತಾ? ಯಾರಪ್ಪ ಹೆಂಗ್ ಲಪ್ಟಾಯಿಸಕ್ಕಾಗುತ್ತಾ? ಅವ್ರ ಅಕೌಂಟ್ಗೆ ಹೋಗೋದು ಕಡೆ ಲಪ್ಟಾಯಿಸೋ ಪ್ರಶ್ನೆನೇ ಇಲ್ಲ. ಅವ್ರ ಅಕೌಂಟ್ಗೆ ಹೋದ್ಮೇಲೆ ಲಪ್ಟಾಯಿಸೋದು ಎಲ್ಲಿ ಬರ್ತದೆ? ಗೃಹಲಕ್ಷ್ಮಿ ಗುದ್ದಾಟ ತೀವ್ರಗೊಳ್ತಿರೋ ಹೊತ್ತಲ್ಲೇ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯದ ಕೊಲ್ಲಮೊಗ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಗುತ್ತಿಗೆ ವೈದ್ಯಾಧಿಕಾರಿಯೊಬ್ಬರು ಸರ್ಕಾರ ಸಂಬಳ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. 6 ತಿಂಗಳ ಸ್ಯಾಲರಿ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಡಾಕ್ಟರ್ ಕುಲ್ದೀಪ್ ರಾಜೀನಾಮೆ ನೀಡಿದ್ದಾರೆ. ದಯವಿಟ್ಟು ತಕ್ಷಣ ವೈದ್ಯರಿಗೆ ಸಂಬಳ, ಔಷಧಿ ಒದಗಿಸುವಂತ ಪುಣ್ಯದ ಕೆಲಸವನ್ನು ಮಾಡಿ. ಇನ್ನೇನು ನೀವು ದೊಡ್ಡ ಕೆಲಸ ಅಂತೂ ಮಾಡ್ಲಿಕ್ಕಾಗಲ್ಲ. ನಡೆಸೋಕೆ ಇರುವಂತ ವ್ಯವಸ್ಥೆ ನಡೆಸುವಂತ ಪ್ರಯತ್ನ ಮಾಡಿ ಅಂತ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ. ನಿನ್ನೆ ಪೇಪರ್ ನೋಡಿದೆ, ನಾನು ಚೆಕ್ ಮಾಡಿಸಿ ಹೇಳಿದ್ದೀನಿ ಅದು ಯಾವ ಕಾರಣಕ್ಕಾಗಿದೆ ಅಂತ. ಅದು ಬಿಟ್ಟರೆ ಬೇರೆ ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಎಂದು ಕಾಂಗ್ರೆಸ್ ವಾದಿಸುತ್ತಿದೆ. ಆದರೆ ಇದು ಬಾಕಿ ಸರ್ಕಾರ ಅನ್ನೋದು ಬಿಜೆಪಿ ಟೀಕೆ. ಬ್ಯೂರೋ ರಿಪೋರ್ಟ್, TV9.